ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆತ್ಮೀಯ ಬಂಧುಗಳೇ, ಈಗಾಗಲೇ ಕೂಡ ಎಲ್ಲರೂ ಕೂಡ ತಮ್ಮ ವಿಚಾರಗಳನ್ನ ಹೇಳಿದ್ದಾರೆ. ಅಂಬೇಡ್ಕರ್ ಜಯಂತಿಯನ್ನು ಯಾವ ತರ ಮಾಡಬೇಕು ಏನು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಕೂಡ ಒಂದೆರಡು ಮಾತುಗಳನ್ನ ಮಾತಾಡ್ಲಿಕ್ಕೆ ಬಯಸ್ತೀನಿ. ಏಪ್ರಿಲ್ 14ನೇ ತಾರೀಕು ಸರ್ಕಾರಿ ಕಾರ್ಯಕ್ರಮ, ಅದು ಶಾಸಕರು ಮತ್ತು ಇರ್ತಕ್ಕಂಥ ತಾಲೂಕು ಆಡಳಿತದ ಒಂದು ನೇತೃತ್ವದಲ್ಲಿ ನಡೀತದೆ. ಅದಕ್ಕೆ ನಮ್ಮನ್ನು ಕೂಡ ದಲಿತ ಸಂಘಟನೆಯನ್ನು ಸಹಕಾರ ಕೇಳಿದ್ದಾರೆ. ನಾವು ಕೂಡ ಹೋಗಿ ಭಾಗವಹಿಸೋಣ. ಅದಕ್ಕೇನು ಅಷ್ಟು ಹೆಚ್ಚು ನಾವು ಸಂಘಟನೆಗಳು ಒತ್ತು ಕೊಡಬೇಕಾಗಿಲ್ಲ ಅಂತ ಅನಿಸ್ತದೆ ನನಗೆ ಒಂದ್ ಕಡೆ. ಎರಡನೇದಾಗಿ ನಾವು ಅಂಬೇಡ್ಕರ್ ಜಯಂತಿ ಸಂಘಟನೆಗಳು ಏನ್ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಈಗಾಗಲೇ ತಾವೆಲ್ಲ ಏನ್ ಬಂದಿದ್ದೀರಿ ಇಲ್ಲಿ, ತಾವೆಲ್ಲ ಗಮನ ಇಟ್ಟು ಕೇಳ್ಬೇಕು. ಸೀನಪ್ಪ, ತಾವು ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಇವತ್ತೇ ನಿಮ್ಮ ಊರುಗಳಲ್ಲಿ ಅಥವಾ ನಿಮ್ಮ ಪಂಚಾಯತ್ ಯಾವ ತರ ಕಾರ್ಯಕ್ರಮ ಮಾಡಬೇಕು, ಅದಕ್ಕೆ ಯಾವ ರೀತಿ ರೂಪರೇಷೆಗಳು ಹಾಕೋಬೇಕು ಅಂತ ನೀವು ಈಗಲಿಂದ ಪ್ರಿಪೇರ್ ಆಗ್ಬೇಕೀಗ. ಈ ಒಂದು ಮೀಟಿಂಗಿನ ಮುಖಾಂತರನೇ ನಿಮ್ ಪಂಚಾಯತ್ಗಳನ್ನ ನೀವೇನ್ ಮಾಡ್ಬೋದು, ಅಥವಾ ನೀವು ಯಾರನ್ನ ಮಾತಾಡ್ಕೊಳ್ಬೇಕು, ಅಥವಾ ನೀವು ಹೇಗೆ ಸಿದ್ಧತೆಗಳು ಮಾಡ್ಕೊಳ್ಬೇಕು, ಅಥವಾ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಈಗಾಗಲೇ ತಾವು ಅದನ್ನ ಮೈಂಡ್ಗೆ ಹಾಕೊಳ್ಳಿ. ನಿಮ್ಮ ಪಂಚಾಯತ್ಗಳಲ್ಲಿ ಕಾರ್ಯಕ್ರಮ ನಡೆಸಲಿಕ್ಕೆ ಪ್ರಿಪೇರ್ ಮಾಡ್ಕೊಳ್ಳಿ. ಎಲ್ಲಾ ಪಂಚಾಯತ್ಗಳಲ್ಲಿ ಕೂಡ ಕಾರ್ಯಕ್ರಮ ಆಗ್ಬೇಕು. ಏನು ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಎಲ್ಲ ಪಂಚಾಯತಿಗೂ ಕೂಡ ನಾವು ಮನೆಗಳಿಗೂ ಕೂಡ ಹೋಗ್ಬೇಕು. ಮತ್ತು ಅಂಬೇಡ್ಕರ್ ಅವರ ಒಂದು ಆಶಯಗಳು ಎಲ್ಲ ಜನರು ಕೂಡ ಗೊತ್ತಾಗ್ತಕ್ಕಂಥ ಒಂದು ಕೆಲಸ ನಮ್ಮ ಸಂಘಟನೆಗಳಿಂದ ಆಗ್ಬೇಕಾಗಿರೋದ್ರೆ ಇಷ್ಟೆಲ್ಲ ಕೂಡ ಇವತ್ತು ನಾವೆಲ್ಲ ಕೂಡ ಇಲ್ಲಿ ಸೇರಿ ಇದು ಮಾಡ್ತಾ ಇದ್ದೀವಿ. ಮನೆ ಮನೆಗೂ ಕೂಡ ಅಂಬೇಡ್ಕರ್ ಈ ಒಂದು ಕಾರ್ಯಕ್ರಮ ಸಂಘಟನೆಗಳಿಂದ ಮನೆ ಮನೆಗೂ ಕೂಡ ಅಂಬೇಡ್ಕರ್, ಹಾಗೆ ವಾಸು ಹೇಳಿದ್ರು, ಮನೆ ಮನೆಗೂ ಅಂಬೇಡ್ಕರ್ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವೆಲ್ಲ ಕೂಡ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ. ಆ ನಿಟ್ಟಿನಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಮುಖಂಡರು ಯಾರು ಕೂಡ ಇಲ್ಲ, ಕಾರ್ಯಕರ್ತರಿಲ್ಲ, ಯಾರು ಇವರೇನಿಲ್ಲ. ತಾವೆಲ್ಲ ಕೂಡ ತಮ್ಮ ತಮ್ಮ ವಾರ್ಡ್ಗಳಲ್ಲಿ, ತಮ್ಮ ತಮ್ಮ ಊರುಗಳಲ್ಲಿ, ತಮ್ಮ ತಮ್ಮ ಪಂಚಾಯತಿಗಳಲ್ಲಿ, ಟೌನ್ ಅಲ್ಲಿ ಇರೋರಾದ್ರೆ ತಮ್ಮ ವಾರ್ಡ್ಗಳಲ್ಲಿ ಯಾಕೆ ಮಾಡಬೇಕು, ಹಳ್ಳಿಗಳಿಂದ ಬಂದವರು ತಮ್ಮ ಪಂಚಾಯತಿಗಳಲ್ಲಿ ಯಾವ ತರ ಆರ್ಗನೈಸ್ ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತೇ ತೀರ್ಮಾನ ಮಾಡ್ಕೊಳ್ಳಿ. ಆದಷ್ಟು ಬೇಗ ಅದನ್ನ ಕಾರ್ಯೋನ್ಮುಖ ಮಾಡೋಣ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್.